ಇವತ್ತು ನಾವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಟೌನ್ನಲ್ಲಿದ್ದೀವಿ. ಈ ಟೌನ್ನಲ್ಲಿ ಭಾಳ ಇತಿಹಾಸ ಪ್ರಸಿದ್ಧವಾಗಿರುವಂಥ ಒಂದು ಕೆರೆ ಇದೆ. ಕೆರೆಯ ಹೆಸರು ಶೆಟ್ಟಿಹಳ್ಳಿ ಕೆರೆ ಅಂತ. ಒಂದು ಕಾಲದಲ್ಲಿ ಇಡೀ ಚನ್ನಪಟ್ಟಣ ತಾಲೂಕಿನ ಜೀವನಾಡಿ ಅಂತಿದ್ದ ಈ ಕೆರೆ ಇವತ್ತು ಕಣ್ಣಿಗೆ ಕಾಣೋದಕ್ಕೂ ಕೂಡ ಸಿಗ್ತಾ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಕಲುಷಿತಗೊಂಡಿದೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒತ್ತುವರಿಯಾಗಿದೆ. ಈ ಒಂದು ಕೆರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಶೆಟ್ಟಿಹಳ್ಳಿ ಗ್ರಾಮಸ್ಥರು, ಸ್ಥಳೀಯರು, ನಿವಾಸಿಗಳು ಇದೀಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್18 ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಶೆಟ್ಟಿಹಳ್ಳಿ ಕೆರೆ ಯಾಕೆ ಹೀಗಾಯಿತು, ಇದಕ್ಕೆ ಏನು ಪರಿಹಾರ, ಇದನ್ನು ರಿನೋವೇಟ್ ಮಾಡೋದಕ್ಕೆ ಏನು ಸಾಧ್ಯತೆಗಳು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರನ್ನು ಮಾತಾಡ್ಸೋಣ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾಗಿ ಹಂತವಾಗಿ ಶೆಟ್ಟಿಹಳ್ಳಿ ಕೆರೆ ನಾಶ ಆಯಿತು ಅನ್ನೋದ್ರ ಬಗ್ಗೆ. ಸರ್, ಒಂದು ಕಾಲದಲ್ಲಿ ಶೆಟ್ಟಿಹಳ್ಳಿ ಕೆರೆ ಅಂತಂದರೆ ಚನ್ನಪಟ್ಟಣ ತಾಲೂಕಿಗೆ, ಚನ್ನಪಟ್ಟಣ ಜನರಿಗೆ, ಕೇವಲ ಶೆಟ್ಟಿಹಳ್ಳಿಗೆ ಮಾತ್ರ ಅಲ್ಲ, ಇಡೀ ತಾಲೂಕಿಗೆ ಒಂಥರ ಜೀವನಾಡಿ ಅಂತಿದ್ದಂಥ ಕೆರೆ. ಯಾಕೆ ಈ ಕೆರೆ ಹೀಗಾಯಿತು ಅಂತ? ಇದು ಆ್ಯಕ್ಚುಲಿ ಏನಂತ ಅಂದರೆ, ಈ ಕೆರೆ ಮೂಲ ಮುಂದೆ ಬೈಲಿದೆ. ಈ ಕೆರೆಯ ನೀರು ಯಾವ ರೀತಿ ಇತ್ತು ಅಂದರೆ, ವ್ಯವಸಾಯ ಮಾಡ್ತಾಯಿದ್ರು, ಬಟ್ಟೆ ತೊಳೆಯೋಕೆ ಉಪಯೋಗಿಸ್ತಾಯಿದ್ರು, ಮತ್ತು ಬೇರೆ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ವು. ಸಾಕಷ್ಟು ಪಕ್ಷಿಗಳು ಇವೆಲ್ಲ ಬಂದು ಹೇಗೆ ಒಂದು ಸ್ವಚ್ಛವಾದ ವಾತಾವರಣ ಇರ್ತಕ್ಕಂಥ ಕೆರೆಯಲ್ಲಿ ಎಲ್ಲ ಆ್ಯಕ್ಟಿವಿಟಿ ನಡೀತದ ಪರಿಸರವಾಗಿ ಅದು ನಡೀತಾ ಇತ್ತು. ಅದೇನು ಕಾಲಕ್ರಮೇಣ ಏನಾಯಿತು, ಕೆಲವರು ಏನು ಮಾಡಿದ್ರು, ಈ ಇಂದಿರಾ ಕಾಟೇಜ್ ಅನ್ನುವಂಥ ಒಂದು ಇದನ್ನು ನಿರ್ಮಾಣ ಮಾಡಿ ಅಲ್ಲಿ ಉಚಿತವಾಗಿ ಕೆಲವ್ರಿಗೆ ಸೈಟ್ ಕೊಟ್ಟರು. ತದನಂತರ ಶುರುವಾದಂಥ ಅತಿಕ್ರಮಣ ಎಲ್ಲ ಒಬ್ಬೊಬ್ಬರಾಗಿ ಕೆರೆನ ಮುತ್ತ ಪೂರ್ತಿ ಹೆಚ್ಚು ಕಡಿಮೆ ಮುಚ್ಚು ಹಂತಕ್ಕೆ ಬಂದ್ಬಿಟ್ಟಿತ್ತು. ಆವಾಗ ಏನಾಯಿತು, ಮನೆಗಳು ಮುಚ್ಚೋದು, ಡೆಬ್ರಿಸ್ ಹಾಕೋದು, ಮುಚ್ಚೋದು, ಕೆರೆ ಮನೆ ನಿರ್ಮಾಣ ಮಾಡೋದು. ಕೆರೆ ಮೇಲೇನೆ ಕೆರೆನೇ ಕೆರೆ ತಳ್ಳೋದು, ಡೆಬ್ರಿಸ್ ಹಾಕಿ ಮುಚ್ಚೋದು, ಅದ್ರ ಮೇಲೆ ಮನೆ ನಿರ್ಮಾಣ ಮಾಡೋದು. ಅಂದ್ರೆ ಕೆರೆ ಬಫರ್ ಝೋನ್ ಅಲ್ಲ. ಎಸ್, ಎಲ್ಲ ನೀರಿಗೇನೆ ಬಫರ್ ಝೋನ್ ಅಲ್ಲೇ ಅಲ್ಲ, ನೀರಿಗೇನೆ ಹಾಕೋದು. ಈ ರೀತಿ ಮಾಡಿಕೊಂಡು ಮುಚ್ತಾ ಬಂದರು. ಇದನ್ನು ಮನಗಂಡಂತ ನಾವು ಏನು ಮಾಡಿದ್ವಿ, ಯಾವ ಬೇರೆ ಬೇರೆ ಇಲಾಖೆಗಳಿಗೆ ಇದು ಕೊಟ್ಟಾಗ ಅವರೇನು ಕ್ರಮ ತಗೊಳ್ದೇ ಇದ್ರು, ಲೋಕಾಯುಕ್ತಕ್ಕೆ ದೂರು ಕೊಟ್ವಿ. ಲೋಕಾಯುಕ್ತ ದೂರು ಕೊಟ್ಟಾಗ ಅವ್ರೇನು ಮಾಡಿದ್ರು, ಬಂದು ಫಸ್ಟು ಮತ್ತು ಇಲ್ಲಿ ಒಬ್ಬ ದಕ್ಷ ತಹಶೀಲ್ದಾರ್ ಇದ್ದರು, ಸುದರ್ಶನ್ ಅಂತ. ಅವ್ರೇನು ಮಾಡಿದ್ರು, ಇಬ್ಬರು ಬಂದ ನಂತರ ಈ ಕೆರೆನ ಫಸ್ಟು ಸರ್ವೆ ಮಾಡಿಸಿದ್ರು, ಎಷ್ಟು ಒತ್ತುವರಿ ಆಗಿದೆ, ಏನಾಗಿದೆ ಅಂತ ಅಂದ್ಬಿಟ್ಟು. ಸುಮಾರು ಮೇಲ್ನೋಟಕ್ಕೆ ಕಂಡಂಥದ್ದು ಏನಂದರೆ, ಒಂದು 3.5 ಇಂದ 4 ಎಕರೆ ಒತ್ತುವರಿ ಆಗಿತ್ತು. ಮತ್ತೆ ಸರ್ವೆ ಮಾಡಿ ಇದು ಮಾಡೋಣ ಅಂತ ಅಂದ್ಬಿಟ್ಟು, ಈ ಮೇಲ್ನೋಟಕ್ಕೆ ಕಂಡಂಥ ಕೆರೆ ಒತ್ತುವರಿನ ತೆರವುಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಪೂರ್ತಿ ಪಡೆ ತಗೊಂಡು ನಾಳೆ ದಿನ ಡೆಮಾಲಿಷ್ ಆಗಬೇಕು. ಸುಮಾರು ಒಂದು 26-27 ಮನೆ ಮತ್ತು ಇದೆಲ್ಲ ಡೆಮಾಲಿಷ್ ಆಗಬೇಕು. ಆ ಹಿಂದಲ್ ದಿನ ಏನು ಮಾಡಿದ್ರು, ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಇವರು ಸ್ಟೇ ಆರ್ಡರ್ ತಂದರು. ಅವತ್ತು ಸ್ಟೇ ಆರ್ಡರ್ ತಂದು ನಿಂತಹ ಈ ಚಟುವಟಿಕೆ ಇದುವರೆಗೂ ವೆಕೇಟ್ ಆಗಲಿಲ್ಲ. ತಮ್ಮ ಮಾಧ್ಯಮದ ಮೂಲಕ ನಾನು ಪ್ರಶ್ನೆ ಕೇಳೋದೇನಂತ ಅಂದರೆ, ಬೇರೆ ಯಾರ್ದಾರು ರಾಜಕಾರಣಿಗಳಿಗೆ ಪ್ರಾಬ್ಲಮ್ ಆದರೆ ಅರ್ಧ ರಾತ್ರಿಗೆ ಕೋರ್ಟ್ ಓಪನ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ನ್ಯಾಯಾಲಯಗಳು ಸಾರ್ವಜನಿಕರಿಗೆ ಉಪಯೋಗ ಹೋಗುವಂಥ ಕೆರೆ ಕಟ್ಟೆಗಳು, ಜಮೀನುಗಳು ಮತ್ತು ಆಸ್ತಿಗಳನ್ನು ರಕ್ಷಿಸೋ ನಿಟ್ಟಿನಲ್ಲಿ ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ಇದೊಂದು ರೀತಿ ನಿರ್ಲಕ್ಷ್ಯನೇ ತಾನೇ. ಇದುವರೆಗೂ 3.5 ಇಂದ 4 ವರ್ಷ ಆಯಿತು, ಒಂದು ವಿಚಾರಣೆ ಅಂತಾನೂ ಕೂಡ ಬರಲಿಲ್ಲ. ಇದ್ರ ಅರ್ಥ ಏನು ತಿಳಿಸುತ್ತೆ? ಈಗ ಝೀರೋ ಡಾಕ್ಯುಮೆಂಟು ಎಲ್ಲರಿಗೂ, ಈಗ ಕೆರೆ ಬೈಲು ತೊಗೊಂಡು ಅವರು ಒತ್ತುವರಿ ಮಾಡಿದ್ದಾರೆ ಅಂದರೆ ಝೀರೋ ಡಾಕ್ಯುಮೆಂಟ್ಗೆ ಸ್ಟೇ ಆರ್ಡರ್ ಕೊಟ್ಟಂಥ ನ್ಯಾಯಾಲಯ ಅದನ್ನು ಮನಗಂಡು ಅವರೇ ಅದನ್ನು ಮಾಡ್ಬೋದಾಗಿತ್ತಲ್ಲ, ಸ್ವಯಂ ಪ್ರೇರಿತವಾಗಿ. ಆ ಕಡೆಗೆ ಈಗ ಮನೆಗಳಾಗಿರೋ, ಹೌದು, ಕೆರೆ ರಕ್ಷಿಸುವಂಥ ಕೆಲಸನ ಅವರು ಕೂಡ ಮಾಡ್ಬೋದಲ್ಲ. ಅದು ಪ್ರತಿಯೊಬ್ಬ ಪ್ರಜೆ ಕರ್ತವ್ಯ ಜೊತೆಗೆ ಅವ್ರದ್ದು ಒಂದು ಜವಾಬ್ದಾರಿ ಇರುತ್ತಲ್ವಾ. ಕಣವ ನಾಲೆಗೆ ಅಟ್ಯಾಚ್ ಆಗುವಂಥ ಕೆರೆ ಇದು. ಏನು ಕಣವ ನಾಲೆ ತುಂಬಿದಾಗ ನೀರು ಬರ್ತದೆ, ಇಲ್ಲೇ ಚಾನಲ್ ಇದೆ, ಕಣವ ಚಾನಲ್ ಅಂದ್ಬಿಟ್ಟು. ಆ ನೀರು ತುಂಬಿದಂಥ ಕಾಲದಲ್ಲಿ ಚಾನಲ್ಲು ಎತ್ತಿದ್ರೆ ನೀರು ಕಣವ ಚಾನಲ್ಗೆ ಹೋಗಿ ನೀರಾವರಿಗೆ, ಇವ್ರು ಹೇಳ್ದಂಗೆ ನೀರಾವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಇತ್ತಿದ್ದು. ಇವತ್ತು ಕಾಲಕ್ರಮೇಣ ಆ ಮುಸ್ಲಿಮ್ಸವ್ರು ಏನು ಮಾಡ್ತಾರೆ ಅಂತ, ಈ ರಾಜಕಾರಣಿಗಳು ಇಚ್ಛಾಶಕ್ತಿ ಕೊರತೆ ಸರ್, ಮೇನಾಗಿ ರಾಜಕಾರಣಿಗಳಿಂದಲೇ ಪ್ರಾಬ್ಲಮ್ ಆಗಿರೋದು. ಯಾಕೆಂದರೆ ಬಂದಂಥ ರಾಜಕಾರಣಿಗಳು ಗಮನಕ್ಕೆ ಅದೇ ಆಲ್ರೆಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದ್ರು ಅವರು, ಇವರು ಮತ ಬ್ಯಾಂಕ್ಗೋಸ್ಕರ ಆ ಜಾಗದಲ್ಲಿ ಮುಸ್ಲಿಮ್ಸವ್ರಿಗೆ ಈಗಲೂ ಕಟ್ಕೊಳ್ಳೋಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹೇಳ್ತಾರೆ 500 ಕೋಟಿ ತಂದಿದ್ದೀವಿ, ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಗಂಟಾಗೋಸ್ವಾಗಿ ಅವ್ರು ಘೋಷಣೆ ಮಾಡ್ತಾರೆ ಸರ್ಕಾರದವರು. ಆದರೆ ಇಲ್ಲಿ ಕೆರೆನ ನಾವು ಕ್ರೀಡಾಂಗಣ ಮಾಡ್ತೀನಿ ಅಂತ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ. ಗ್ರೌಂಡ್ ಮಾಡ್ತಾರೆ, ಮೈದಾನ ಅವ್ರು ಅನೌನ್ಸ್ ಮಾಡಿದ್ದಾರೆ. ಯಾರು ಬಹಳ ಬುದ್ಧಿವಂತರಿದ್ದಾರೆ, CP ಯೋಗೇಶ್ವರೇ ಮಾಡಿದ್ರು ಸರ್, ಸಿಕ್ಕಾಪಟ್ಟೆ ಬುದ್ಧಿವಂತರಿದ್ದಾರೆ. ಹೇಳಿದ್ರು ಆಲ್ರೆಡಿ ನಾನು ಮಾಡ್ತೀನಿ, ಇದನ್ನ ಕ್ರೀಡಾಂಗಣ ಮಾಡ್ತೀನಿ ಅಂದರು. ಈಗೇನು ಹೇಳ್ತಾರೆ, ಅಧಿಕಾರಿಗಳು 6 ವರ್ಷದಿಂದ ನಮಗೆಲ್ಲ ಹಿಡ್ತ ತಪ್ಪಿಟ್ಟಿದ್ದಾರೆ ಅಂತಾರೆ. ಇವ್ರು ಬಂದವರಲ್ವ ಸರ್, ಹಿಡ್ತಕ್ಕೆ ತಗೊಳ್ಳಿ, ಈ ಕೆರೆನ ಅಭಿವೃದ್ಧಿ ಪಡಿಸ್ಲಿ. ಏನದೆ ಈ ಜಾಗದಲ್ಲಿ
ಏನು ಒತ್ತುವರಿ ಮಾಡ್ಕೊಂಡು ಈಗ ಸುದರ್ಶನ್ ತಹಸೀಲ್ದಾರ್ ಏನು ಒಂದು ಬೌಂಡ್ರಿ ಗುರ್ತು ಮಾಡಿದ್ದಾರೆ, ಆ ಗುರ್ತು ಡೆಮಾನಿಸ್ ಮಾಡುವಂಥದ್ದನ್ನ ಕೆಲಸನ CP ಅವ್ರು ಮಾಡಬೇಕು ಅಂತ ಹೇಳ್ತೀನಿ ಸರ್. ಸರ್ ಹೆಂಗ್ ಸರ್ ಇದು ಈ ಕೆರೆನ ಸರ್ ಏನು ಮಾಡೋದಂತ ಸರ್? ಈಗ ಸರ್ ಸರ್ಕಾರ ಇದು ಸಾರ್ವಜನಿಕರ ಸ್ವತ್ತು, ಸರ್ಕಾರದ ಆಸ್ತಿ, ಯಾರೋ ಇಲ್ಲಿ ಸೇರಿರುವುದು ಆಸ್ತಿ ಅಲ್ಲ. ಸರ್ಕಾರ ಒಂದು ನಿಟ್ಟಿನಲ್ಲಿ ಇಲ್ಲಿರುವ ಅಧಿಕಾರಿಗಳು, ನಗರಸಭೆ ವ್ಯಾಪ್ತಿಗೆ ಬರುವಂಥ ವ್ಯಾಪ್ತಿ ಇದು. ನಗರಸಭೆ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾ ಇದ್ದಾರೆ, ನಗರಸಭೆ ಅಧ್ಯಕ್ಷರಾದವರು ಏನು ಮಾಡ್ತಾ ಇದ್ದಾರೆ, ಅವ್ರದ್ದು ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರು ಉಳಿಸ್ಕೋದಾದರೆ ಇವರೆಲ್ಲ ಯಾಕೆ, ಸಂಸ್ಥೆಗಳು ಯಾಕೆ, ಮತ್ತು ಇಲ್ಲಿನ MLAಗಳು ಈ ಗೆದ್ದಿರುವಂಥ MP ಅವರ ಗಮನಕ್ಕೂ ತಂದು ಇದನ್ನು ಅಭಿವೃದ್ಧಿಪಡಿಸಬೇಕು. ಮತ್ತು ಏನು ಸುತ್ತ ಇದೆಲ್ಲ ಬೆಳ್ಕೊಂಡಿದೆಯೋ ಇದರ ಅಭಿವೃದ್ಧಿಪಡಿಸಿ ಮೇಲೆ ಡಾಂಬರ್ ಹಾಕಿ ನಡೆದಾಡುವ ಪಾರ್ಕನ್ನು ಮಾಡಬೇಕಂತ ನಾನು ಕೇಳ್ಕೊತೀನಿ. ನಾವು ಏನಂತ ಮನವಿ ಕೊಟ್ಟಾಗ ಏನಂತ ಹೇಳಿದ್ವಿ, ಇಲ್ಲಿ ಇಡೀ ನಗರದ ಚರಂಡಿ ನೀರೆಲ್ಲ ಈ ಕೆರೆ ಸೇರ್ತಿದೆ. ಆ ನೀರನ್ನು ಒಂದು STP ಪ್ಲಾಂಟ್ ಮಾಡಿ ಅದನ್ನು ಶುದ್ಧೀಕರಿಸಿ ಕೆರೆಗೆ ನೀರು ಬಿಡಿ, ಮತ್ತು ಕೆರೆ ಒತ್ತುವರಿ ತೆರವುಗೊಳಿಸ್ಬಿಟ್ಟು ಏನು ಈಗ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಇದೆ, ಅಲ್ಸೂರು ಕೆರೆ ಇದೆ, ಆ ರೀತಿಯ ಅಭಿವೃದ್ಧಿ ಪಡಿಸಿ ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈಗ ಎಲ್ಲರೂ ಹೇಳೋಂಗೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಮತ್ತು ಆಡಳಿತ ವರ್ಗ ಗಂಟೆ ಹೊಡಿ ಸಂಬಳ ತಗೋ ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ ಹೊರತು ಅವ್ರು ಯಾವುದೇ ರೀತಿಯಲ್ಲಿ ಅದನ್ನು ಜಾರಿಗೆ ತರ್ತಲ್ಲ. ಇನ್ನು ನ್ಯಾಯಾಂಗವನ್ನು ನಂಬೋದಿತ್ತು ಅಂದ್ಕೊಂಡಿದ್ವಿ. ಈಗ ನಮ್ಮ ಗಜೇಂದ್ರ ಸಿಂಗ್ ಅವ್ರು ಹೇಳಿದ್ರು ಏನೋ ಕೇಸ ಇದನ್ನು ಸ್ಟೇ ತಂದರು ಅಂತ. ಸರ್ ಮಾರ್ಚ್ 2019 ಸ್ಟೇ ಆದದ್ದು ಸರ್. ಅವತ್ತು ನಡೆದ ವಿಚಾರಣೆ ಇವತ್ತುವರೆಗೂ ವಿಚಾರಣೆಗೆ ಬಂದಿಲ್ಲ. 5 ವರ್ಷ ಆಗಿದೆ, ವಿಚಾರಣೆಗೆ ಬಂದಿಲ್ಲ. ಮತ್ತು ಅದಕ್ಕೆ ಪ್ಲೀಡಿಂಗ್ ಆಫೀಸರ್ ಆಗಿ ಯೋಜನಾ ನಿರ್ದೇಶಕನ ಅಪಾಯಿಂಟ್ ಮಾಡಿದ್ದಾರೆ, ಏನೋ ಇವರು DC ಅವರು. ಆದರೆ ಯೋಜನಾ ನಿರ್ದೇಶಕ ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ, ಸರ್ ಏನಾಯ್ತು ಸರ್, ಕೇಸ್ ಬಗ್ಗೆ ಏನಾಯ್ತು ಅಂತ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಸರ್. ಸಿಂಗಲ್ ಕಾಪಿ ಇಲ್ಲ ಅವ್ರ ಹತ್ರ. ಇವನ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು RTNL ತೆಗೆದೇನು ಇಟ್ಕೊಂಡಿದ್ವಿ ಅದನ್ನು ಒದಗಿಸ್ಕೊಟ್ಟಿದ್ವಿ, ತಗೊಳ್ಳಿ ಸ್ವಾಮಿ ಇದು ಮಾಡಿ ಅಂತ. ನಾವು ಕೂಡ ಈಗ ನಾನು ಕೂಡ ಅಡ್ವೊಕೇಟ್ ಆಗಿರೋದ್ರಿಂದಾಗಿ ಅಲ್ಲಿ ಇಂಪ್ಲೀಡ್ ಆಗಲಿಕ್ಕೆ ಎಲ್ಲ ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡಿದ್ದೀವಿ. ಒಂದೇಂದ್ರೆ ವಿಚಾರಣೆಗೆ ಬರಬೇಕು, ವಿಚಾರಣೆ ಬಂದಾಗ ಅಷ್ಟೇ ನಾವು ಇಂಪ್ಲೀಡ್ ಆಗಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಇಂಪ್ಲೀಡ್ ಆಗಲ್ಲ. ಪ್ರಾಕೃತಿಕ ಸಂಪತ್ತು ಹಾಳಾದ್ಮೇಲೆ ಯಾರು ಸೇಫ್ ಅಲ್ಲ ಸರ್. ಇವ್ರು ಹೇಳುವಾಗ ನಂಗೊಂದು ಮಾತು ನೆನಪಾಗುತ್ತೆ. ಬೆಂಗಳೂರಲ್ಲಿ ಮಳೆಗಾಲದಲ್ಲಿ ಫ್ಲಡ್ ಆಗುತ್ತೆ. ಯಾಕೆ ಫ್ಲಡ್ ಆಗುತ್ತೆ? ಇರೋ ಕೆರೆಯನ್ನ ಎಲ್ಲ ಕಂಪ್ಲೀಟ್ ಆಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮುಂದಕ್ಕೊಂದಿನ ಚನ್ನಪಟ್ಟಣಕ್ಕೂ ಅದೇ ಪರಿಸ್ಥಿತಿ ಬರ್ಬೋದು ಅಂತ. 100ಕ್ಕೆ 100 ಬಂದೇ ಬರುತ್ತೆ ಸರ್, ಬರುತ್ತೆ. ಅವತ್ತು ಎಲ್ಲ ಮೀರೋಗಿರ್ತದೆ. ಈಗಲೇ ಮುಂಚಿತ ಎಚ್ಚೆತ್ಕೊಳ್ಬೇಕು ಸರ್. ನಿಜವಾಗ್ಲೂ ಈ ಹೋರಾಟದಲ್ಲಿ ನಾವು ಕೆಲವರಷ್ಟೇ ಕೈ ಜೋಡಿಸಿದ್ದೀವಿ ಹೊರತು ಸ್ಥಳೀಯವಾಗಿ ಅನಿಸ್ಕೊಂಡವ್ರು ಯಾರು ಇಲ್ಲ ಸರ್. ಸ್ಥಳೀಯರೇ ಒತ್ತುವರಿ ಮಾಡಿದ್ದಾರೆ ಸರ್. ಅವರು ಕೂಡ ಸ್ವಯಂ ಪ್ರೇರಿತವಾಗಿ ನಾವು ಇದು ಮಾಡಿದ್ದೀವಿ, ಒತ್ತುವರಿ ಮಾಡ್ಕೊಂಡು ತೆರವುಗೊಳಿಸ್ತೀವಿ ಅಂತ ಹೇಳ್ತಾ ಇಲ್ಲ ಸರ್. ತಮ್ಮನ ಒತ್ತುವರಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇದೊಂದು ದೇವಸ್ಥಾನ ತಂದ್ಕೊಂಡಿದ್ದಾರೆ ಸರ್. ಅವ್ರ ಖಾತೆ ಕೇಳ್ತಾ ಇದ್ರೆ ಇಲ್ಲಿಂದ ಮಾರ್ಕು ಕೂಡ ಆಗಿದೆ. ರೆಡ್ ಮಾರ್ಕಲ್ಲಿ ಮಾಡಿ 3 ರಿಂದ 4 ವರ್ಷ ಆಯಿತು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಉದಾಹರಣೆ ಎದುರುಗಡೆ ಜಾಗಗಳಿದೆ, ಅದು ಮಾಹಿತಿ ಇದೆ. ಬಟ್ ಸರ್, ಆ ಬಫರ್ ಝೋನ್ ಅಲ್ಲಿ ತಗೊಳ್ಳಿಕ್ಕೆ ಇನ್ ಮುಂದೆ ನೋಡ್ಬೇಕಾದ್ರೆ ಜನಗಳು ಅದ್ರ ಖಾತೆಗೆ ಹೋರಾಡ್ತಾರೆ ಹೊರತು ಬಫರ್ ಝೋನ್ ಅಲ್ಲಿರೋ ನಾನು ತಗೋಬೋದ ಖಾತೆ, ಅವ್ರು ದುಡ್ಡು ಕೊಟ್ಟು ಖಾತೆ ಮಾಡಿಸ್ಕೊಂತಾರೆ. ಬಟ್ ಆ ಜಾಗ ಸರ್ಕಾರದ್ದು ಅನ್ನೋದು ಅವ್ರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಈಗ ಕಣವಾದಲ್ಲಿ ಎಲ್ಲ ಬೋಟಿಂಗ್ ಮಾಡ್ತಾವ್ರೆ. ಅವ್ರೇನಾರ ಮನ್ಸ್ ಮಾಡು DCM ಇವರೆಲ್ಲ ಇದೆಲ್ಲ ಕ್ಲೀನ್ ಮಾಡಿಸಿ ನೀರ್ ಬಿಡಿಸಿ ಇಲ್ಲೇ ಬೋಟಿಂಗ್ ಮಾಡ್ಬೋದು ಅವರು. ಸದ್ಯ ಅಲ್ಲಿ ಗಂಟ ಹೋಗಿ ಹೋಗಿ ಬೋಟಿಂಗ್ ಮಾಡುವಂಥದ್ದೇನು ಇಲ್ಲ. ನಾವು ಸೇರ್ಕೊಂಡು ಅವ್ರ ಜೊತೆ ನಾವು ಬೋಟಿಂಗ್ ಮಾಡ್ಬೋದು. ದಯವಿಟ್ಟು CP ಯೋಗೇಶ್ವರ್ ಅವರು ಇದನ್ನ ಮನ್ಸ್ಪಟ್ಟು ಹೊಸಿ ಮಾಡಿಸೋದು ಗಮನ ಹರಿಸಿದ್ರೆ ಈ ಕೆಲಸ ಅವರಿಂದ ಸಾಧ್ಯ ಆಯ್ತದೆ ಅಂತ ತಿಳ್ಕೊತೀನಿ. DCM ಮತ್ತೆ ಇವ್ರ ಕಡೆಯಿಂದ ಯೋಗೇಶ್ವರ್ ಕಡೆಯಿಂದ ಗ್ಯಾರಂಟಿ ಸಾಧ್ಯ ಅಂದ್ಕೋತೀನಿ. ಸರ್, ಇಲ್ಲಿ ಈ ರಸ್ತೆ ಬದಿಗೆ ತುಂಬಾ ಕಸ ಎಲ್ಲ ತುಂಬಿಟ್ಟಿದ್ದಾರೆ. ಒಂದು ಕೆರೆ ಅಂತೂ ಉಳಿಸ್ಕೊಳಕ್ಕಾಗಿಲ್ಲ, ಬಿಟಾಕಿ. ಕಸ ಹೇಗೆ ತುಂಬ್ತಾರೆ? ಅದನ್ನು ಕ್ಲೀನ್ ಮಾಡ್ಬೋದು ತಾನೆ ಸರ್? ನಾವು ಏನು ಹೇಳಬೇಕು ಅಂತ ಹೇಳಕ್ಕೆ ಸಾಧ್ಯ ಸರ್. ಅಲ್ಲಿ ಮಾಡ್ಬೇಕಾದ ಫಸ್ಟು ಜಾಗ ಖರೀದಿ ಮಾಡಿ ಕಸ ವಿಲೇವಾರಿ ಮಾಡಬೇಕಿತ್ತು. ಅಧಿಕಾರ ಬರೋಕ್ಕೆ ಮುಂಚಿತವಾಗಿ ಈ ಮಾತಾಡ್ತಿದ್ರು. ಈಗ ಅಧಿಕಾರ ಸಿಕ್ಕಿದ್ಮೇಲೆ ವರ್ಷನೇ ಚೇಂಜ್ ಮಾಡಿದ್ದಾರೆ. ಈಗ ಫಸ್ಟು ಸಮಸ್ಯೆ ಕಸದಿತ್ತಲ್ವಾ, ಕಸ ಮಾಡಬೇಕಿತ್ತು ಸರ್. ಹೆಂಗ್ ಸರ್ ಇದನ್ನು ಉಳಿಸೋದು? ಈಗ ಕೈ ಮೀರಿ ಹೋಗ್ಬಿಟ್ಟಿದೆ, ಒತ್ತುವರಿ ಸಂಪೂರ್ಣವಾಗಿ ಆಗ್ಬಿಟ್ಟಿದೆ ಸರ್. ಒತ್ತುವರಿ ಅಂತೂ ಈಗಾಗಲೇ ಮುಗಿದೋಗಿದೆ. ಇದಕ್ಕೆ ಕಿಂಚಿತ್ತು ಬೆಲೆ ಇಲ್ಲ. ಈ ನಿವಾಸಿಗಳಿಗಾಗಲಿ ಇಲ್ಲಿ ನಮ್ಮ ನಗರದಲ್ಲಿ ಯಾರಿಗೂ ಒಂದು ಈ ಒತ್ತುವರಿ ಆಗಿದೆ ಅಂತ ಈಗ ನಮ್ಮ ಗಜೇಂದ್ರ ಸಿಂಗ್ ಮತ್ತು ಅವರ ಟೀಮು ಹಲವಾರು ವಿಚಾರಗಳಲ್ಲಿ ಅವರು ಫೈಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ರೀತಿ ಕಾನೂನು ಎಲ್ಲ ತೊಡಕುಗಳಿಗೂ ನಿವಾರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅವ್ರು ಇದಕ್ಕೆ ಯಾವುದೇ ಸರ್ಕಾರ ಆಗಲಿ ಇಲ್ಲಿ ಯಾರು ಸ್ಥಳೀಯ ಅಧಿಕಾರಿಗಳಾಗಲಿ ಒಂದು ಚೂರು ಇಲ್ಲ. ಮತ್ತು ಈ ಮೂಲತಃ ಇಲ್ಲಿ ಕೌನ್ಸಿಲರ್ ಯಾರು, ಆತ ಏನು ಮಾಡ್ತಾವನೆ? ಇಷ್ಟೊಂದು ಕಸ, ಇಷ್ಟು ರಾಶಿ ಕಸ, ಇಷ್ಟು ಕೆರೆ ತುಂಬಿ ಹಾಳಾಕಿದೆ. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಅವ್ರು ಮಲಗೋದಕ್ಕೆ ಆಗ್ತಾದೋ ಇಲ್ವೋ ಗೊತ್ತಿಲ್ಲ. ಅಷ್ಟು ನಾಯಿಗಳು ಎಲ್ಲನೂ ಗಲೀಜು ಮಾಡಿ ಈ ಕೆರೆ ಅಂತೂ ಸರ್ವನಾಶ ಆಗೋಗಿದೆ. ಈ ಏರಿಯಾನೂ ಸರ್ವನಾಶ. ಈ ಕೌನ್ಸಿಲರ್ ಏನು ಮಾಡ್ತಾವನೋ ಗೊತ್ತಿಲ್ಲ ನನಗಂತೂ. ನಾನು ಮೊನ್ನೆ 2 ತಿಂಗಳು ನಡೆದ ಚುನಾವಣೆಯಲ್ಲಿ ನೋಡಿದ್ದು.
ನಾನು ಇದೇ ವಾರ್ಡ್ ನಿವಾಸಿ. ಆತ ಏನಾದ ಅಂತ ಗೊತ್ತಿಲ್ಲ. ಅವ್ನು ಬಗೆಹರಿಸ್ಬೇಕು, ಆತ ಬಂದು ಬಗೆಹರಿಸ್ಬೇಕು. ಈಗ ಯಾಕೆಂದರೆ ನಗರಸಭೆ ಅವ್ರ ಆಡಳಿತದಲ್ಲೇ ಇದೆ. ಇವಾಗ ಈ ಮೊನ್ನೆ ಚುನಾವಣೆ ಆದಾಗ ಅವ್ರದ್ದೇ ಆಡಳಿತ ಬಂತು. ಈಗ ನಾನು ವಾರ್ಡ್ನ ಕ್ಲೀನ್ ಮಾಡ್ಕೋಬೇಕು, ನನಗೆ ಮತ ಕೊಟ್ಟ ಜನಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಿ ಏನಿರಬೇಕು, ಇಲ್ಲಿ ಒತ್ತುವರಿ ತೆರವಿಗೆ ಆತನೇ ಮುಖ್ಯವಾಗಿ ಹೋರಾಡಬೇಕಾಗಿತ್ತು. ಆತನೇ ಇಲ್ಲಿಲ್ಲ, ಗೊತ್ತಾಯ್ತಾ? ಇದು ಮತ ಹಾಕಿರೋರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಮನಸ್ಥಿತಿ ಇದ್ಬಿಟ್ಟಿದ್ರೆ ನಮ್ಮ ದೇಶ ಯಾವಾಗಲೂ ಅಮೆರಿಕ ಹೋಗಿರೋ ಸರ್. ಇಲ್ಲ, ಅದು ನಮ್ಮ ದೇಶದ ದೌರ್ಭಾಗ್ಯ. ಅದು ಮತ ಪಡ್ಕೊಳ್ಳೋ ಗಂಟ ಒಂದು ಮತ ಆದಮೇಲೆ ಕಾಲ್ ಕಸ. ಯಾಕೆಂದರೆ ನಮ್ಮ ಜನಗಳು ಅದೇ ರೀತಿ ಅವತ್ತಿನ ರಾತ್ರಿ ಏನು ಕೈ ಒಡ್ತಾರೆ, ಮಾರನೇ ಬೆಳಗ್ಗೆಗೆ ನಾವು ಕತ್ತಲ ರಾತ್ರಿ ಅಂತ ಅಷ್ಟೇ ಕಳ್ಕೊಂಬಿಡ್ತೀವಿ. ನಾವು ನಾಳೆ ಏನು ಕೇಳೋಕ್ಕಾಗಲ್ಲ. ಯಾಕೆಂದರೆ ಕೊಟ್ಟಿನ ಹೋಗಪ್ಪ ಅಂತಾರೆ, ಮುಂದೆ ಹೋಗಪ್ಪ ಅಂತಾರೆ, ಅಷ್ಟೇ ಅಲ್ವಾ? ಇದು ನಮ್ಮ ದೇಶದ ದೌರ್ಭಾಗ್ಯ. ಇದನ್ನು ಇನ್ನು ಯಾವತ್ತು ಆಗುತ್ತೋ ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ನೀವು ಟಿ ವಿ ಮಾಧ್ಯಮದ ಮುಖಾಂತರ ಇದನ್ನು ಯಾವ ರೀತಿ ಇದು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಗೊಂದನೆ ಸರ್. ಏನ್ ಸರ್ ನಿಮ್ ಗೆಳೆಯರು ಹೇಳ್ತಾ ಇದ್ರು ಕೆರೆ ಒಂದ್ ಕಾಲದಿತ್ತು, ಈಗ ಕೆರೆನೇ ಇಲ್ಲ, ಹಳ್ಳಾಗಿ ಹೋಗ್ಬಿಟ್ಟಿದೆ ಅಂತ. ಹಳ್ಳ ಆಗಿದೆ. ನಮ್ಮ ಹೋರಾಟ ಏನಿದ್ರು ಒತ್ತುವರಿ ವಿರುದ್ಧ. ನಮಗೆ ಒತ್ತುವರಿ ತೆರವುಗೊಳಿಸ್ಬೇಕು, ನಮ್ಮ ಜನಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕು. ಏನಕ್ಕೆ ಅಂದ್ರೆ ರಸ್ತೆನೂ ಇದು ಎಷ್ಟಡಿ ರಸ್ತೆ ಸಿಂಗಣ್ಣ, ಎಷ್ಟಿದೆ ರಸ್ತೆ? ಇದು 35 ಅಡಿ ರಸ್ತೆ ಇದೆ. ಇದು ನೀವು ನೋಡಿ, 35 ಅಡಿ ರಸ್ತೆ ಇಲ್ಲ. ವಾರ್ಡ್ ರೋಡ್ಸ್ 35 ಅಡಿ ರಸ್ತೆ ಇಲ್ಲ. ಈಗ ನಾವು ನಿಂತಿರೋ ಜಾಗನೂ ಒತ್ತುವರಿ. ಈಗ ನೀವು ಇಲ್ಲಿ ಏನು ಚಿತ್ರೀಕರಣ ಮಾಡ್ತಾ ಇದೀರಿ, ಈ ಜಾಗನೂ ಒತ್ತುವರಿ. ಇದು ಎನ್ಕ್ರೋಚ್ಮೆಂಟ್ ಜಾಗನೇ. ಇದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಮ್ಮ ಹೋರಾಟ ಒತ್ತುವರಿ ವಿರುದ್ಧ. ಒತ್ತುವರಿ ತೆರವುಗೊಳಿಸ್ಬೇಕು, ಜನಗಳಿಗೆ ಉಪಯೋಗ ಮಾಡಿಕೊಡ್ಬೇಕು. ಒಂದಲ್ಲ ಒಂದಿನ ಈ ಶೆಟ್ಟಿಹಳ್ಳಿ ಕೆರೆ ನಾಶ ಹಿಂಗೆ ಆಗ್ತಾ ಇದ್ರೆ ಒಂದಲ್ಲ ಒಂದಿನ ಇಲ್ಲೂ ಕೂಡ ಈ ಪೊಲೀಸ್ ಕ್ವಾರ್ಟರ್ಸು, ಆ ಕಡೆ ಇರೋ ಮನೆಗಳು, ಆ ಒತ್ತುವರಿ ಮಾಡ್ಕೊಂಡಿರೋರ್ಗು ಸರ್ 100ಕ್ಕೆ 100 ಪಕ್ಕ. ಇವತ್ತು ಬೆಂಗಳೂರು ಅಂತಂದ್ರೆ ಕೆರೆಗಳ ನಾಡು ಅಂತ ಸುಮಾರು 170-180 ಕೆರೆಗಳಿತ್ತು. ಈಗ ನಾಶ ಆಗಿ ಪ್ರಮುಖ ಕೆರೆಗಳು ಅಂತ ಬರೋದೇ 42. ಉಳಿದ ಕೆರೆಗಳಿಲ್ಲ. ಫ್ಲಡ್ ನೀರೆಲ್ಲ ಹೋಗುತ್ತೆ ಸರ್. ಒತ್ತುವರಿ ಮಾಡ್ಕೊಂಡವ್ರಿಗೆ ಎಷ್ಟು ಬೇಗ ಈ ಕೆರೆ ಮುಚ್ಚೋಯ್ತದೋ ಅದು ಅವ್ರು ಆಸೆ ಪಡ್ತಾ ಇದ್ದಾರೆ. ಬೇಗ ಮುಚ್ಚೋಗ್ಲಿ, ನಾವು ಇನ್ನೊಂದಷ್ಟು ಮನೆ ಕಟ್ಕೋಣ ನಮ್ಮ ಬಂಧು ಬಳಗಕ್ಕೆಲ್ಲ ಅಂತ ಅಂದ್ಬಿಟ್ಟು. ಅಧಿಕಾರಿಗಳು, ನಮ್ಮ ಸ್ನೇಹಿತರು ಹೇಳಿದ್ರು, ಅಧಿಕಾರಿಗಳ ಲೋಪ ಅಂತ. ಕೆರೆ ಕೋಡಿ ಹೊಡೆದು ಎಷ್ಟು ವರ್ಷ ಆಯಿತು ಅಂತಂದರೆ ಮಿನಿಮಮ್ 3.5-4 ವರ್ಷ ಆಯಿತು. ಯಾಕಂದರೆ ಈ ಕೆರೆ ಕೋಡಿ ಹೈಟ್ ಬಂದರೆ ನೀರು ಹಿಂದಕ್ಕೆ ನಿಂತ್ಕೊಳುತ್ತಲ್ಲ, ಅದನ್ನು ಕಡಿಮೆ ಮಾಡಿಬಿಟ್ರೆ ಮನೆ ಲೆವೆಲಿಂದ ಕಡಿಮೆ ಕೊಟ್ಟೋಗುತ್ತಲ್ಲ. ಈ ಕೆರೆ ಕೋಡಿ ಮುಚ್ಚಿ ಅಂತ ಅರ್ಜಿ ಕೊಟ್ಟೆ ನಾವು ಅವ್ರ ಆಫೀಸ್ಗೆ ಅಲ್ದಿ ಸುಸ್ತಾಗೋದು. ಇಂತಹ ಬೇಜವಾಬ್ದಾರಿ ಏನು ಹೇಳೋಣ ಇದಕ್ಕೆ? ಒಂದು ರೀತಿಯಲ್ಲಿ ಸರ್, ಇದನ್ನ ಏನು ಅಕ್ರಮ ಒತ್ತುವರಿ ಆಗಿದೆ ಅದ ಸಕ್ರಮ ಮಾಡುವ ಒಂದು ಹುನ್ನಾರ ಕೂಡ ನಡೀತಿದೆ. ಈಗ ಹೇಳಿದ್ರು ಅವ್ರು ಏನಂತಂದ್ರು, ಈ ಕೆರೆ ಮುಚ್ಚಿಬಿಟ್ಟು ಸ್ಟೇಡಿಯಂ ಮಾಡಬೇಕು ಅಂತೇಳಿ. ಸ್ಟೇಡಿಯಂ ಮಾಡೋಕ್ಕೆ ಚನ್ನಪಟ್ಟಣದಲ್ಲೇ 13 ಎಕರೆ ಯುವಜನ ಸೇವಾ ಕ್ರೀಡಾ ಇಲಾಖೆ ಹೆಸರು 13 ಎಕರೆ ಇಲ್ಲಿ ಶೇರು ಹೋಟೆಲ್ಸಲ್ಲಿ ಇದೆ, ತುಂಬ ಜಾಗ. ಅದು ಅಲ್ಲಿ ಅಲರ್ಟ್ ಆಗಿ 20 ವರ್ಷ ಆಗಿದೆ ಸರ್. ಇವತ್ತರೆಗೂ ಅಲ್ಲಿ ಇದನ್ನ ಏನೋ ಕ್ರೀಡಾಂಗಣ ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಇರೋ ಕೆರೆ ಮುಚ್ಚಿಬಿಟ್ಟು ಮಾಡ್ತೀನಿ ಅಂತ ಅವನು ಅಯೋಗ್ಯ ಅನ್ಬೇಕಾ ಯೋಗ್ಯ ಅನ್ಬೇಕಾ? ಅಲ್ಲ, ಮತದಾರರು ನೀವೇ ಅನ್ಬೇಕು ಅವ್ರು ಏನು ಅಂತ. ಅಲ್ಲ, ಖಂಡಿತ ನಾನು ಅಯೋಗ್ಯ ಅಂತಾನೆ ಅನ್ನೋದು. ನಾನು ಅಯೋಗ್ಯ. ಈಗ ಏನು ಅಯೋಗ್ಯ ಮನಸ್ಥಿತಿ ಇದೆ ಅವರಷ್ಟೇ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಏನೋ ಕೆರೆ ಮುಚ್ಚಿಬಿಟ್ಟು ನಾವು ಸ್ಟೇಡಿಯಂ ಮಾಡ್ಬಿಡ್ತೀವಿ ಅಂತ ಅವ್ರು ಮಾಡ್ತಾರೋ. ಅದ್ರ ಹಿಂದೆ ಇನ್ನು ಹುನ್ನಾರ ಏನಂತಂದ್ರೆ ಏನು ಒತ್ತುವರಿ ಆಗಿದೆ, ಅಕ್ರಮ ಆಗಿದೆ, ಅದನ್ನೆಲ್ಲ ಸಕ್ರಮ ಮಾಡ್ಕೊಂಡ್ಬಿಡ್ತಾರೆ. ಒತ್ತುವರಿ ಆದ ತಕ್ಷಣ ಕೆರೆ ಸ್ಟೇಡಿಯಂ ಬಂತು, ಸ್ಟೇಡಿಯಂ ಇಷ್ಟೇ ಆಗಲ್ಲ ಇದ್ದದ್ದು, ಕೆರೆ ಇದು ತೋರಿಸ್ಕೋತಾರೆ. ಅಕ್ರಮ ಒತ್ತುವರಿ ಮಾಡ್ಕೊಂಡಿರೋರಿಗೆಲ್ಲ ಇದು ವೋಟ್ ಬ್ಯಾಂಕ್ ಅಷ್ಟೇ ಸರ್. ಟೋಟಲಿ ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಇದು ಹಾಳಾಗೋಲಿ ಪ್ರಾಕೃತಿಕ ಸಂಪತ್ತು ಸರ್. ಈಗ ಬಹಳ ನಗು ಬಂದ್ಬಿಡ್ತು. ಒಂದು ಕೆರೆ ಇತ್ತು, ಕೆರೆ ಜಾಗದಲ್ಲಿ ಮುಚ್ಚಿಬಿಟ್ಟು ನಾವು ಸ್ಟೇಡಿಯಂ ಮಾಡ್ತೀನಿ ಅನ್ನೋದಿದೆಯಲ್ಲ ಸರ್, ಎಷ್ಟೊಂದು ಹಾಸ್ಯಾಸ್ಪದ ಅಂತ ಸರ್. ಅದು ಕೇಳೋಕೇನೋ ನಮಗೆ ನೀವು ಹೆಂಗೆ ಆಸ್ಪದ ಅಂತೀರಿ, ಅದೇ ಥರ ಇಲ್ಲಿಗೂ ಮುಜುಗರ ಆಯ್ತದೆ. ಅವ್ರು ಕೇಳೋ ಮಾತುಗಳು ಹೇಳ್ದಂಗೆ ಆಲೆ ಕ್ರೀಡಾಂಗಣಕ್ಕೆ ಜಾಗ ಮಂಜೂರು ಆಗದೆ. ಪದೇ ಆ ಮಾತನ್ನು ನಮಗೂ ಹೇಳೋಕೆ ನಮಗೆ ಇದಾಗುತ್ತೆ. ಕೆರೆ ಮುಚ್ಚಕ್ಕೆ ಕಾರಣ ಅಧಿಕಾರಿ ಬೇಜವಾಬ್ದಾರಿಯಿಂದ ಇದು ನಡೀತಾ ಇರೋದು. ಈಗ ನಾವು ಎಷ್ಟು ಪಡ್ಕೊಂಡ್ರು ಅಷ್ಟೇ. ಇವಾಗ ಕೇಳ್ಕೊಳ್ಳೋದು ಹೋಗೋದು ಅಷ್ಟೇ. ಮಾಡ್ಬೇಕಾದ್ರೆ ಯಾರು ಈ ಕೆಲಸನ? ಅಧಿಕಾರಿಗಳು ಮಾಡಬೇಕು ಅಷ್ಟೇ. ಸ್ಟೇಡಿಯಂ ಮಾಡಿ ಸರಿನಾ? ಸ್ಟೇಡಿಯಂ ಮಾಡಿ ಬೇರೆ ಜಾಗಗಳವೆ. ಕೆರೆ ಹೆಂಗಿದ್ರು, ಕೆರೆ ಇರೋದು ಅಂತ ಕೇಳಿ ನೀರು ಕುಡಿಯೋಕ್ಕೆ, ಪಾಲಕ್ಕೆ, ಭೂಮಿ ತನುವಾಗಿರೋಕ್ಕೆ, ಒಳಗಡೆ ಜಲಕರಣಗಳೆಲ್ಲ ಕರೆಕ್ಟಾಗಿರೋಕ್ಕೆ. ಆದರೆ ಅದನ್ನೇ ಮುಚ್ಚಿಬಿಟ್ರೆ ಏನು ಮಾಡೋಕ್ಕಾಯ್ತದೆ? ಈ ನೀರು ಹರ್ಕೊಂಡು ಕಡೆ ಹೋಗ್ತಾನೆ ಇರ್ತದೆ. ಮನೆ ಒಳಗಡೆ ಬರುತ್ತೆ ಸರ್, ಮನೆ ಒಳಗಡೆ ಬರ್ತದೆ, ಮುಂದೆ ಪಾಸ್ ಆಯ್ತದೆ, ಭೂಮಿ ಎಲ್ಲಿ ಕುಡಿತದೆ, ಎಲ್ಲ ಕಾಂಕ್ರೀಟ್ ರೋಡು, ಎಲ್ಲರೂ ನೀರು ಕುಡಿಯೋಕ್ಕೆ ಜಾಗ ಇಲ್ಲ. ಇದಕ್ಕೆ ಅಲ್ಲೆಲ್ಲ ಒಂದು ಕೆರೆಗಳು ಇರ್ತವೆ, ಆ ಕೆರೆಗಳನ್ನ ಮುಚ್ಕೊಂಬತ್ತಾರೆ ಅಷ್ಟೇ ಸರ್. ಇನ್ನೇನು ಅಭಿಪ್ರಾಯ ಇಲ್ಲ. ಕೆರೆ ಹೆಂಗಿದ್ದು ಕೆರೆ ಹೆಂಗೆ. ಈ ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ಬಂದಂಥ ತ್ಯಾಜ್ಯಗಳನ್ನ, ಕೆರೆಗಳನ್ನ ಮುಚ್ಚಕ್ಕೆ
ಉಪಯೋಗಿಸ್ಕೊತಾ ಇದಾರೆ. ಇಡೀ ಚನ್ನಪಟ್ಟಣದ್ದು ವೇಸ್ಟ್ ನೀರನ್ನ SPT ವಾಟರ್ನ ನೇರವಾಗಿ ಕೆರೆಗಳಿಗೆ ಬಿಡ್ತಾವ್ರಲ್ಲ ಸರ್ ಕೆರೆಯಲ್ಲಿ ಉಳಿಯುತ್ತೆ. ಸರ್ ಅದರಿಂದನೇ ಇವರು ಇದು ಮಾಡ್ಕೊಂಡು ಕೆರೆಗಳು ಮುಚ್ಚಿಬಿಟ್ರೆ ಏನೋ ಮಾಡ್ಬೋದಲ್ಲ. ಕೆರೆಗಳ ಜಾಗಗಳನ್ನ ಲೂಟಿ ಮಾಡ್ಕೊಂಡು ಇವರು ದುಡ್ಡು ಮಾಡುವ ಆಸೆಗೆ ಬಂದಿದ್ದಾರೆ. ಇಲ್ಲಿ ನಮ್ಮದು ಸ್ಮಶಾನ ಇದೆ, ಸ್ಮಶಾನಕ್ಕೆ ಗಲೀಜು ಹೊಡೆದು ಇದು ಮುಚ್ಚುತ್ತಾ ಬಿದ್ದಿದ್ದಾರೆ. ಕೆರೆ ಪಕ್ಕನೇ ಇದೆ, ಅದನ್ನೂ ಮುಚ್ಚುತ್ತಾ ಇದ್ದಾರೆ. ಸರ್ ಈ ಸರ್ಕಾರದಿಂದ ಈ ಅಧಿಕಾರಿಗಳಿಂದ ಬದುಕಿರುವಾಗ್ಲಲ್ಲ ಸತ್ತ ಮೇಲೂ ನೆಮ್ಮದಿ ಇಲ್ಲ ಅನ್ನೋ ಥರದೆಲ್ಲ ಹೋಗ್ಬಿಟ್ಟು. ಸರ್ ಆಮೇಲೆ ನಾನು ಸ್ಕೂಲ್ಗೆ ಹೋಗ್ತದೆ ಇಲ್ಲಿ, ಅವಾಗ ಎಷ್ಟು ಗ್ರೀನರಿ ಚೆನ್ನಾಗಿತ್ತು ಅಂತ ಅಂದರೆ ಇಲ್ಲಿ ಬಂದು ಈಜು ಹೊಡ್ಕೊಂಡು ಇಲ್ಲೇ ನೀರು ಕುಡಿತಾ ಇದ್ದೋ. ಇವ್ರು ಸ್ಕೂಲ್ಗೆ ಹೋಗ್ತಿರೋ ಟೈಮು ಅಂತಂದ್ರೆ ನಾನು 6ನೇ ಕ್ಲಾಸು. ಎಷ್ಟಣ್ಣ ವಯಸ್ಸೀಗ? ನನಗೆ 38. 40 ವರ್ಷ ಹೆಚ್ಚು ಕಮ್ಮಿ ಹಿಂದ್ಗಡೆ.